ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ಮೀನಾ ಮನೆಗೆ ಬಂದಿದ್ದೀವಿ ಆ್ಯಂಡ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದಿದ್ವಿ. ಸೊ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ನೋಡೋಣ. ಹ್ಯಾಪಿ ವುಮೆನ್ಸ್ ಡೇಲೆ. ಇದು ರೇಖಾ ಗೈಸ್, ಕೊಂಡೋಳು ರೀಲ್ಸ್ ಎಲ್ಲ ಮಾಡ್ಬೋದು ಮತ್ತು ಅವಾಗವಾಗ ನಾವೆಲ್ಲ ನೆನಪಾಗ್ತೀವಿ. ಸೊ ನಮ್ಮ ಬದಲು ಈ ಥರ ಗೊಂಬೆಗಳನ್ನ ಇಟ್ಕೊಂಡಿದ್ದ ಮೀನಾ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಮರಿ ಇಟ್ಟೋಗಿತ್ತಲ್ವ, ಇವಾಗ ಅವ್ರಮ್ಮ ಬಂದಿದೆ ಗೈಸ್. ನೀವು ಹೋಗ್ತಾ ಇದ್ದೀವಿ ಇವ್ರ ಮನೆಯಿಂದ ಎಲ್ಲರೂ. ನಮಸ್ಕಾರ ಗೈಸ್, ನಾವು ಇವತ್ತು ಮೀನಾ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಇಬ್ಬರು ಫ್ರೆಂಡ್ಸ್ನ ತೋರಿಸ್ತೀನಿ. ರೇಖಾ ಕಲಂಗ್ರಿ ಹಣ್ಣು ತೊಗೊಂಡು ಹೋಗ್ತಾವಳೆ, ಅಲ್ಲಿ ಮುಂದೆ ಹರ್ಷಿತಾ ಹೋಗ್ತಾ ಇದ್ದಾಳೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಮಾಸ್ಕ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ನೆಗಡೆ ಆಗುತ್ತೆ ಗೈಸ್. ಇವಳು ರೇಖಾ ಅಂತ. ಹಾಯ್ ಮಾಡಿ ರೇಖಾ. ರಂಜಿತಾ ಗೈಸ್. ಆಮೇಲೆ ಮುಂದೆ ಹರ್ಷಿತಾ ಹೋಗ್ತಾವಳೆ, ಅವಳು ವಿಡಿಯೋದಲ್ಲಿ ಬರಲ್ಲ. ಬೊಕ್ಕೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಟೇಸ್ಟ್ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಮೀನವ್ರ ಹಸ್ಬೆಂಡ್ ಬರ್ತಾರೆ ಅಂತ. ಆಮೇಲೆ ಇಲ್ಲೊಂದು ಶಾಪ್ ಹತ್ರ ಬೊಕ್ಕೆ ಎಲ್ಲ ತೊಗೊಂಡ್ವಿ. ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ನಿಂತ್ಕೊಂಡು. ನನಗೆ ಮೀನವ್ರ ಹಸ್ಬೆಂಡ್ ಬಂದಿದ್ದಾರೆ ನಮ್ಮನ್ನು ಪಿಕಪ್ ಮಾಡೋದಕ್ಕೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಮನೆ ಹೇಗಿದೆ ಅಂತ ತೋರಿಸ್ತಾ ಮೀನಾ ಅವರ ಅಪಾರ್ಟ್ಮೆಂಟ್ ಹತ್ರ ರೀಚ್ ಆದ್ವಿ. ಹೆಂಗೆ ಅನಿಸ್ತಾ ಇದೆ ಹೇಳ್ರೆ? ಈ ಥರ ಗೇಟ್ ಇದೆ, ಲೈಕ್ ಎಲ್ಲ ಮನೆಗೂ ಈ ಥರ ಪ್ರೊಟೆಕ್ಷನ್ಗೆ ಅಂದ್ಬಿಟ್ಟು ಗೇಟ್ ಮಾಡಿಸಿದ್ದಾರೆ. ಆ್ಯಂಡ್ ಹಾಗೆ ಎಂಟರ್ ಆದರೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಆ್ಯಂಡ್ ರೀಸೆಂಟ್ಲಿ ಮ್ಯಾರಿಡ್ ಆಗಿರೋದ್ರಿಂದ ಒಂದು ರೇಂಜ್ಗೆ ಮನೆಯಲ್ಲಿ ಮೇಂಟೈನ್ ಮಾಡಿದ್ದಾಳೆ. ಸೊ ಔಟ್ಸೈಡು ಈ ಥರ ಎಲ್ಲ ಚಿಕ್ಕದಾಗಿ ಡೆಕೋರೇಷನ್ಗೆಲ್ಲ ಮಾಡಿದ್ದಾಳೆ. ಆ್ಯಂಡ್ ಮನೆ ಹೇಗಿದೆ ನೋಡೋಣ ಬನ್ನಿ. ಎಂಟರ್ ಆದ ತಕ್ಷಣ ನಮಗೆ ಇಲ್ಲಿ ಏನು ಬ್ಲೆಸ್ ದಿಸ್ ಹೋಮ್ ಆ್ಯಂಡ್ ಆಲ್ ಹೂ ಎಂಟರ್ ಅಂತ ಇದೆ. ಸೊ ಯಾರೇ ಬಂದರೂ ಬ್ಲೆಸ್ ಮಾಡಬೇಕು ಅಂತ ಹಾಕಿದ್ದಾಳೆ. ಆ್ಯಂಡ್ ಇಲ್ಲಿ ಕಾರ್ ಕೀ ಇಡೋದಕ್ಕೆ ಮತ್ತು ಒಂದಷ್ಟು ಹಾಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾಳೆ. ಸೊ ಎಂಟರ್ ಆದ ತಕ್ಷಣ ನಮಗೆ ಈ ಥರ ವ್ಯೂ ಕಾಣಿಸುತ್ತೆ. ಸ್ಟ್ರೈಟಾಗಿ ಹೋದರೆ ಇಲ್ಲಿ ಟಿ ವಿ ಇಡೋದಕ್ಕೆ ಸ್ಪೇಸ್ ಇದೆ. ಇನ್ನು ಅವರು ಟಿ ವಿ ಎಲ್ಲ ಇಟ್ಕೊಂಡಿಲ್ಲ ಸದ್ಯಕ್ಕೆ. ಒಂದಷ್ಟು ಫೋಟೋ ಮತ್ತು ಕಬೋರ್ಡ್ ಎಲ್ಲ ಇಟ್ಟಿದ್ದಾರೆ. ಒಂದು ಸೋಫಾನು ಇಟ್ಬಿಟ್ಟು ಅರೇಂಜ್ ಮಾಡಿದ್ದಾರೆ. ಮತ್ತು ಹಾಗೆ ಹೋದರೆ ಇಲ್ಲಿ ಒಂದು ಬಾಲ್ಕನಿ ಇದೆ, ಸಖತ್ತಾಗಿರೋ ವ್ಯೂ ಇದೆ. ಮತ್ತು ಇಲ್ಲಿ ಇವ್ರು ಬರೋದಕ್ಕಿಂತ ಮುಂಚೆ ಒಂದು ಪಕ್ಷಿ ಮೊಟ್ಟೆ ಇಟ್ಟೋಗಿತ್ತಂತೆ, ಈಗ ಅದು ಮರಿಯಾಗಿದೆ. ಸೊ ಇಲ್ಲಿಂದ ನೋಡಿದ್ರೆ ಅಲ್ಲಿ ಯಾರೇ ಎಂಟರ್ ಆಗಿ ಅಂದರೆ ಯಾರೇ ಬಂದ್ರೂ ಕಾಣಿಸುತ್ತೆ. ಆ್ಯಂಡ್ ಡೈನಿಂಗ್ ಟೇಬಲ್ ಇದೆ, ಮತ್ತು ದೇವ್ರ ಮನೆ ಇದೆ. ಕಿಚನ್ ಗೈಸ್, ಕಿಚನ್ ಅವ್ರ ಹಸ್ಬೆಂಡ್ ಅಡುಗೆ ಮಾಡ್ತಾ ಇದ್ದಾರೆ. ಕಬೋರ್ಡ್ ಅದಕ್ಕೆಲ್ಲ ನಾವು ಹೋಗಲ್ಲ. ಆ್ಯಂಡ್ ಅಲ್ಲೊಂದು ಬಾಲ್ಕನಿ ಕೂಡ ಇದೆ, ಸಿಂಕ್. ಆ್ಯಂಡ್ ಇಲ್ಲೊಂದು ಇದು ಡಬಲ್ ಬೆಡ್ರೂಮ್ ಆಗಿದೆ. ಸೊ ಸಖತ್ತಾಗಿ ಡಿಸೈನ್ ಮಾಡಿದ್ದಾಳೆ. ಇದೊಂದು ಡೋರು. ಇವಳಿಗೆ ಅವಾಗವಾಗ ನಾವೆಲ್ಲ ನೆನಪಾಗ್ತೀವಿ. ಸೊ ನಮ್ಮ ಬದಲು ಈ ಥರ ಗೊಂಬೆಗಳನ್ನ ಇಟ್ಕೊಂಡಿದ್ದಾಳೆ ರೂಮು. ಸೊ ಹಿಂಗಿದೆ ಅಷ್ಟೇ ಗೈ. ನನ್ನ ಔಟ್ಫಿಟ್ ಹೀಗಿದೆ. ಏನೋ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ಅಂತ ಏನು ಸಖತ್ತಾಗೆಲ್ಲ ರೆಡಿ ಆಗಿಬಿಟ್ಟು ಬಂದಿಲ್ಲ, ಸುಮ್ಮನೆ ಹಾಗೆ ಬಂದುಬಿಟ್ಟು ಹೋಗೋದು ಅಂತ. ಇವಾಗ ಕೇಕ್ ಕೊಟ್ಟಿದ್ದಾಳೆ. ಮತ್ತು ನಾವು ಅವಳಿಗೆ ಒಂದಷ್ಟು ಫ್ರೂಟ್ಸು, ಸ್ನ್ಯಾಕ್ಸು, ಇದೊಂದು ಬೊಕ್ಕೆನ ತೊಗೊಂಬಂದಿದ್ದೀವಿ ಗೈಸ್. ಮದುವೆ ಆದಮೇಲೆ ಜೀವನ ನೋಡ್ರಿ ಗೈಸ್, ಫುಲ್ ಮಜಾ ಮಾಡ್ತಾವಳೆ. ಅಡುಗೆ ರೂಮ್ಗೆ ಅಲೋ ಇಲ್ಲಂತೆ, ಆಮೇಲೆ ತೋರಿಸ್ತೀನಿ ಗೈಸ್. ಏನು ಗೊತ್ತಾ, ಮೀನಾ ಮನೆ ಸಖತ್ತಾಗಿದೆ. ಇಲ್ಲಿ ಫೋನ್ ಇಟ್ಕೊಂಡವಳು ರೀಲ್ಸ್ ಎಲ್ಲ ಮಾಡ್ಬೋದು. ಮತ್ತು ಅವ್ರ ಹಸ್ಬೆಂಡು ಕಿಚನಲ್ಲಿ ಅಡುಗೆ ಮಾಡ್ತವ್ರೆ. ನಮ್ಮನ್ನೆಲ್ಲ ಅಲೋ ಮಾಡಿಲ್ಲ, ಬಿಕಾಸ್ ಸರ್ಪ್ರೈಸ್ ಅಂತೆ. ಏನು ಮಾಡಿದ್ದಾರೆ ಅಂತ ಕೂಡ ನಮಗೆ ಗೊತ್ತಾಗಬಾರ್ದಂತೆ. ಸೊ ಅದಕ್ಕೆ ಬಾಲಿಗೆ ಹೋಗಿದ್ಲು. ಸೊ ಅಲ್ಲಿಂದ ಏನು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ದಾಳೆ. ಆಮೇಲೆ ಅಲ್ಲೊಂದಷ್ಟು ಬ್ಯಾಗ್ ಇಟ್ಟಿದ್ದಾಳೆ. ಯಾಕೆ ತಗೊಳೋದಂತ ಯೋಚನೆ ಮಾಡ್ತೀನಿ. ಏನಾದರೂ ತೋರಿಸು ನನಗೂ. ಉಲ್ಟಾ ಮಾಡಿಬಿಟ್ಟು ತೋರಿಸೆ, ಉಲ್ಟಾ ಮಾಡಿಬಿಟ್ಟು ತೋರಿಸೆ. ರಂಜಿತಾ ನನಗೆ ಹೇರ್ ಸ್ಟೈಲ್ ಮಾಡಿದ್ದಾಳೆ. ಹೇರ್ ಸ್ಟೈಲ್ ಮಾಡಿದ್ದಾಳೆ. ಹರ್ಷಿತಾ ಫೋಟೋ ಆಮೇಲೆ ಹರ್ಷಿತಾ ಒಂದು ಸಖತ್ತಾಗಿರೋ ಫೋಟೋ ತಗೊಟ್ಲು. ಅವ್ರು ನೋಡಿ ಗೈಸ್ ಫೋಟೋ ಶೂಟ್ ಮಾಡ್ತವ್ರೆ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹಿಂಗೇನೆ ಹೇಳ್ತವ್ರೆ ಅಷ್ಟೇ ಇವರು. ನನ್ನ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿಲ್ಲ ಗೈಸ್, ವುಮೆನ್ಸ್ ಡೇಗೆ ಇವಾಗ ವಿಶ್ ಮಾಡೋಣ ಅಂತ ಈ ಬೊಕ್ಕೆ ತಂದಿದ್ದಾರೆ ಗೈಸ್ ಎಲ್ಲರೂ ಸೇರಿ. ಸೊ ಇದನ್ನು ಎಲ್ಲರಿಗೂ ಕೊಟ್ಬಿಟ್ಟು ವಿಶ್ ಮಾಡ್ತೀನಿ. ಹ್ಯಾಪಿ ವುಮೆನ್ಸ್ ಡೇಲೆ. ಹ್ಯಾಪಿ ವುಮೆನ್ಸ್ ಡೇಲೆ. ಹ್ಯಾಪಿ ವುಮೆನ್ಸ್ ಡೇಲೆ.
ಇವ್ರಿಗೋಸ್ಕರ ಬೊಕ್ಕೆ ಎಲ್ಲ ತೊಗೊಂಬಂದು ಕೊಟ್ಟೆ. ಇವ್ರು ನನಗಂತ ಒಂದು ಏನಂದ್ರೆ ಏನನ್ನು ಕೊಟ್ಟೆ. ಗೈಸ್ ಎಲ್ಲಿ ತಿನ್ನೋದು, ಆ್ಯಕ್ಚುಲಿ ಇಲ್ಲಿ ತಿನ್ನೋಣ ಅಂತ ಮಾಡಿದ್ರು, ಇವಾಗ ಎಲ್ಲಿ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಕೆಳಗಡೆ ತಿನ್ನೋಣ ಅಂತ ಎಲ್ಲ ಅರೇಂಜ್ ಮಾಡ್ತವ್ರೆ ಗೈಸ್ ಹುಡುಗಿರು. ಆಮೇಲೆ ಅರೇಂಜ್ ಮಾಡ್ತಾರೆ ಗೈಸ್ ಎಲ್ಲ ನಾನ್ ವೆಜ್ ಫುಲ್ ಬ್ಯಾಟಿಂಗ್ ಮಾಡ್ತಾರೆ ಗೈಸ್. ಏನಂದರೆ ಇಲ್ಲಿ ಸಾಂಗ್ ಬರ್ತಾಯಿದೆ, ಕಾಪಿ ರೈಟ್ಸ್ ಬಂದುಬಿಟ್ರೆ ಅಂತ ಭಯ, ಏನು ಮಾಡೋದೋ ಗೊತ್ತಿಲ್ಲ. ಅದಕ್ಕೆ ನಾನೇ ಜೋರಾಗಿ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ದಾರೆ. ಏನೇನು ಮಾಡಿರ್ಬೋದು ಅಂತ ಗೆಸ್ ಮಾಡಿ, ಏನೇನು ಮಾಡಿರ್ಬೋದು ಅಂತ ಗೆಸ್ ಮಾಡಿ. ನೋಡಿ ಖಾಲಿ ಪ್ಲೇಟಲ್ಲಿರೋ ತಿಂತವ್ರೆ ಗೈಸ್. ಏನಂದರೆ ಇವ್ರು ನಾನ್ ವೆಜ್ ಏನು ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಗೆಸ್ ಮಾಡ್ಬೋದು. ವೆಜ್ ಏನು ಮಾಡಿರ್ತಾರೆ ಅಂತ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಅದು ಪ್ರೀತಿ ಸ್ಪೆಷಾಲಿಟಿ. ಥ್ಯಾಂಕ್ ಯು. ಅವಳಿಗೆ ಗ್ರೀನ್ ಕಲರು, ಹುಡುಗು ಪಿಂಕ್ ಕಲರು, ನನಗೂ ಗ್ರೀನ್. ಗೈಸ್ ಎಲ್ಲರೂ ಹೇಳ್ತವ್ರೆ ಇದರಲ್ಲಿ ರೈಸ್ ಅಂತೆ, ಇದರಲ್ಲಿ ಕಬಾಬ್ ಅಂತೆ. ನಾನು ಹೇಳಿದೆ ಹಾಂ, ಇದರಲ್ಲಿ ಬಿರಿಯಾನಿ, ಇದರಲ್ಲಿ ಕಬಾಬ್. ನಾನು ಹೇಳಿದೆ ಇದರಲ್ಲಿ ತಿಂದ್ಬಿಟ್ಟು ಮೂಳೆನೆಲ್ಲ ಇದರಲ್ಲಿ ಹಾಕಬೇಕು ಅಂತ. ಮತ್ತು ಬಾಲಿಂದ ತಂದವಳಂತೆ ಗೈಸ್ ಪ್ಲೇಟ್ನ. ವೆಯ್ಟ್ ಮಾಡ್ತಾ ಇದ್ದೀವಿ, ಏನು ಮಾಡಿದಾಳಂತ ಕೂಡ ಗೊತ್ತಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ನೀನು ಹೇಳು ರಂಜಿತಾ, ಊಟ ತಿನ್ನೋದು ಮೀನಾ ಮಾಡಿರೋದು ಯಾವತ್ತಾದರೂ ತಿಂದಿದ್ಯಾ? ಇಲ್ಲ, ತಿಂದಿದ್ದೀನಿ ನಾನು. ಬಟ್ ಇವತ್ತು ಅವ್ರ ಹಸ್ಬೆಂಡ್ ಮಾಡಿರೋದು ಬಿಡು. ಅವಾಗಲಿಂದ ಮಾಡ್ತವ್ರೆ ಗೈಸ್, ಮಾಡ್ತವ್ರೆ. ಇಲ್ಲಿದೆ ಅಂತ ನೆನ್ಪಿಟ್ಟು ಸಾಕು ನೆನ್ಪಿಟ್ಕೊಂಡು ಊಟ ಮಾಡವಳೆ. ಆಮೇಲೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಗೈಸ್ ಊಟಕ್ಕೆ. ಇಲ್ಲೊಂದು ಫೋನ್ ಕೂಡ ಇಟ್ಟಿದ್ದೀನಿ ವಿಡಿಯೋ ಮಾಡೋದು. ನಾನೇನು ಹುಟ್ಟಾಗಿಂದ ವೆಜಿಟೇರಿಯನ್ ಅಲ್ಲ ಆಯಿತಾ, ನನ್ನ ಸ್ಮೆಲ್ಲೆಲ್ಲ ನೋಡ್ಬೋದು. ನನ್ನ ಸ್ವಇಚ್ಛೆಯಿಂದ ನಾನು ನಾನ್ ವೆಜ್ನ ತಿನ್ನೋದು ಬಿಟ್ಟಿರೋದು. ಸೊ ನಾನು ನೋಡ್ಬೋದು. ಇವ್ರು ಸಖತ್ ಜೋಶಲ್ಲಿ ತಿಂತೀನಿ ಅಂದ್ಬಿಟ್ಟು ಗೈಸ್ ಏನು ಇವಳು ಎಷ್ಟು ಇಟ್ಕೊಂಡವಳಂದರೆ ಇನ್ನೂ ತಿಂದಿರ ಕುತ್ಕೊಂಡಿದ್ದಾಳೆ ಅಷ್ಟೇ. ಇನ್ನು ನಮಗೆಲ್ಲ ಈ ಥರ ಬ್ಯಾಗ್ ಕೊಟ್ಟಿದ್ದಾಳೆ. ಅದರಲ್ಲಿ ಏನಿದೆ ನೋಡೋಣ ಬನ್ನಿ. ಏನಿದೆ ತೆಗೀರಕ್ಕ? ಓ ಮೈ ಗಾಡ್, ಸಖತ್ತಾಗಿದೆ ಗೈಸ್. ಫ್ರಿಡ್ಜ್ ಮ್ಯಾಗ್ನೆಟ್ ಇದ್ದೀವಿ. ಇವ್ರ ಮನೆಯಿಂದ ಎಲ್ಲರೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ.